ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೇನು ಹೊಸ ವರ್ಷಕ್ಕೆ ಆಲ್ಮೋಸ್ಟ್ ಬಂದಾಗಿದೆ. ನಾವು ಇದ್ರ ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲೂ ಏನಾದರೂ ವ್ಯತ್ಯಾಸ ಆಗುತ್ತಾ, ಆ್ಯಂಡ್ ಇಡೀ 2025 ನಮಗೆ ಚಿನ್ನದ ಬೆಲೆ ಯಾವ ರೀತಿ ವ್ಯತ್ಯಾಸಗಳು ಆಯಿತು, ಎಷ್ಟು ಏರಿಕೆ ಆಯಿತು, ಎಷ್ಟು ಇಳಿಕೆ ಆಯಿತು, ಒಂದು ಶಾರ್ಟ್ ಆಗಿರುವಂಥ ಒಂದು ಬ್ರೀಫ್ನ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಇಡೀ ವರ್ಷದ ಚಿನ್ನದ ಬೆಲೆ, ಸ್ಪೆಷಲಿ ನಾವು 22 ಕ್ಯಾರೆಟ್ ಚಿನ್ನದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರೋದ್ರಿಂದ 22 ಕ್ಯಾರೆಟ್ ಚಿನ್ನ ಇಡೀ ವರ್ಷ ಯಾವ ರೀತಿ ಬೆಳವಣಿಗೆ ಆಯಿತು, ಎಷ್ಟು ಕಮ್ಮಿ ಆಗಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ, ಯಾಕೆ ಇಷ್ಟೊಂದೆಲ್ಲ ಫಜೀತಿಗಳು ಆಯಿತು ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ, ಆ್ಯಂಡ್ ಪದೇ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇರೋದಕ್ಕೂ ಒಂದಷ್ಟು ಕಾರಣಗಳಿದೆ. ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇಡೀ ವರ್ಷದ್ದು ಒಂದು ಬ್ರೀಫ್ನ ನೋಡೋಕ್ಕಿಂತ ಮುಂಚೆ ಇವತ್ತಿನ ಚಿನ್ನದ ಬೆಲೆ ಬಗ್ಗೆ ಮಾತಾಡ್ಬಿಡೋಣ. ಸೊ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ. ಚಿನ್ನದ ಬೆಲೆ ಇವತ್ತು ಕಮ್ಮಿ ಆಗಿದೆ. ಎಷ್ಟು ಕಮ್ಮಿ ಆಗಿದೆ ಅಂತ ನೋಡ್ಬಿಡೋಣ. ಸೊ ಇವತ್ತು 24 ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ 14,171 ರೂಪಾಯಿ ಇದೆ. ನೆನೆ 14,242 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,41,710 ರೂಪಾಯಿ ಆಗುತ್ತೆ. ನೆನೆ 1,42,420 ರೂಪಾಯಿ. ನೆನೆಗೂ ಇವತ್ತಿಗೂ 71 ರೂಪಾಯಿ ಕಮ್ಮಿ ಆಗಿದೆ. 710 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. ಆಫ್ಟರ್ ಲಾಂಗ್ ಟೈಮ್ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿರೋದು. ಸತತವಾಗಿ 1,000 ರೂಪಾಯಿ, 1,500 ರೂಪಾಯಿ, 2,500 ತನಕ ಏರಿಕೆ ಆಗಿದೆ ಅಂತ ಆದರೆ 10 ಗ್ರಾಮ್ಸ್ಗೆ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಯಿತು. ಅದು 710 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. ಇದ್ರ ಜೊತೆಗೆ 22 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 1 ಗ್ರಾಮ್ಗೆ ಇವತ್ತು 12,990 ರೂಪಾಯಿ. ಆಕ್ಚುಲಿ 13,000 ದಾಟಿಬಿಟ್ಟಿತ್ತು. ಈಗ ಮತ್ತೆ ಕಮ್ಮಿ ಆಗಿದೆ. 12,090 ರೂಪಾಯಿ 10 ರೂಪಾಯಿ ಕಮ್ಮಿ ಆಗಿದೆ ಅಷ್ಟೇ. ಅಂದರೆ 10 ರೂಪಾಯಿ ಕಮ್ಮಿ ಇದೆ 13,000ಕ್ಕೆ. ನೆನೆ 13,055 ರೂಪಾಯಿ ಇತ್ತು ಗ್ರಾಮು. ಇವತ್ತು 10 ಗ್ರಾಮಿನ ಚಿನ್ನಕ್ಕೆ 1,29,900 ರೂಪಾಯಿ ಆಗುತ್ತೆ. ನೆನೆ 1,30,550. ನೆನೆಗೂ ಇವತ್ತಿಗೂ 65 ರೂಪಾಯಿ ಬೆಲೆ ಇಳಿಕೆ. 650 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಇಳಿಕೆ ಆಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 10,628 ರೂಪಾಯಿ ಇದೆ ಗ್ರಾಮು. ನೆನೆ 10,682 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,06,880 ರೂಪಾಯಿ. ನೆನೆ 1,06,820 ರೂಪಾಯಿ. ನೆನೆಗೂ ಇವತ್ತಿಗೂ 54 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 540 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಇಳಿಕೆ ಆಗಿದೆ. ಇದೇ ಥರ ಬೆಳ್ಳಿ ಏನಾದರೂ ಕಮ್ಮಿ ಆಗಿದೆಯಾ ಅಂತ ಕೇಳ್ತಿದ್ರೆ ಇವತ್ತು ಬೆಳ್ಳಿಯ ದರ 4 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. ಆಲ್ಮೋಸ್ಟು ಮೊನ್ನೆ ಎಲ್ಲ ನೋಡಿದಾಗ 274 ರೂಪಾಯಿ ಇತ್ತು ಗ್ರಾಮು. 274 ರುಪೀಸ್ ತನಕ ಹೋಗಿತ್ತು. ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ಒಂದೊಂದು 1 ಅವರ್ಗೆ 2 ಅವರ್ಸು ಅಥವಾ 5 ಅವರ್ಸ್ ಒಂದ್ಸತಿ ಈ ಒಂದು ಸ್ಟಾಕ್ ಮಾರ್ಕೆಟ್ ಚೇಂಜ್ ಆದಂಗೆ ಪ್ರೈಸ್ಗಳು ವೇರಿಯೇಷನ್ ಆಗ್ತಾ ಇರುತ್ತೆ. ನಾವು ಲೆಕ್ಕ ಹೇಳೋದು ನಿಮಗೆ 24 ಅವರ್ಸ್ ಆದ್ಮೇಲೆ ಲೆಕ್ಕ ಹೇಳ್ತೀವಿ. ಹಾಗಾಗಿ ಸ್ವಲ್ಪ ಫ್ಲಕ್ಚುಯೇಷನ್ಗಳು ಮಧ್ಯದಲ್ಲಿ ಆಗಿರುತ್ತೆ. ಆ್ಯಂಡ್ ಇವತ್ತಿನ ವರದಿಯಲ್ಲಿ ನಮಗೆ ಬೆಳಗ್ಗೆ ಏನು ಪ್ರೈಸಿಂಗ್ ಬಂದಿರುತ್ತೆ ಆ ಪ್ರೈಸ್ನ ನಾನು ನಿಮ್ಗೆ ಹೇಳ್ತಿರ್ತೀನಿ. ಸೊ ಇವತ್ತು ಬೆಳ್ಳಿಯ ದರ 258 ರೂಪಾಯಿ ಇದೆ. 4 ರೂಪಾಯಿ ಕಮ್ಮಿ ಆಗಿದೆ. ಸೊ 258 ರೂಪಾಯಿ 1 ಗ್ರಾಮಿನ ಬೆಳ್ಳಿ ಆಗುತ್ತೆ. ನಿನ್ನೆ 1 kg ಬೆಳ್ಳಿಗೆ 2,56,000 ರೂಪಾಯಿ ಆಗುತ್ತೆ. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ. ಆದರೆ ಇಡೀ ವರ್ಷದ ಕಥೆನ ನೋಡ್ಕೊಂಡು ಬರೋಣ ಒಂದು ರೌಂಡು. ಸೊ 22 ಕ್ಯಾರೆಟ್ ಚಿನ್ನ ಮಾತ್ರ ನಾನು ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಅದು 10 ಗ್ರಾಮಿನ ಚಿನ್ನಕ್ಕೆ ಎಷ್ಟೆಲ್ಲ ವೇರಿಯೇಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಜಾನ್ವರಿ, ಈ 2025 ಜಾನ್ವರಿ ತಿಂಗಳಲ್ಲಿ 10 ಗ್ರಾಮಿನ 22 ಕ್ಯಾರೆಟ್ ಚಿನ್ನಕ್ಕೆ 78,200 ರೂಪಾಯಿ ಇತ್ತು. 78,200 ರೂಪೀಸ್ ಇತ್ತು. ಓಕೆನಾ. ಫೆಬ್ರವರಿಯಲ್ಲಿ 81,500 ರೂಪಾಯಿ ಆಯಿತು. ಮಾರ್ಚಲ್ಲಿ 83,400 ರೂಪಾಯಿ ಆಯಿತು. ನೀವು ಜಾನ್ವರಿಯಿಂದ 78,000 ಅಲ್ಲಿ ಇದ್ದಿದ್ದು ಎಷ್ಟು ಬೇಗ ವೇರಿಯೇಷನ್ಗಳು ಆಗ್ತಾ ಬಂತು ನೋಡಿ. ಏಪ್ರಿಲಲ್ಲಿ 93,600 ರೂಪೀಸ್ ಆಗೋಯ್ತು. 83 ಅಲ್ಲಿ ಇದ್ದಿದ್ದು 10,000 ಏರಿಕೆ ಆಗಿದೆ ಇಲ್ಲಿ ಟಕ್ಕನಾಗೆ. ಮತ್ತೆ ಮೇ ಅಲ್ಲಿ ಕಮ್ಮಿ ಆಗಿದೆ, 92,000 ರೂಪೀಸ್ಗೆ ಬಂದಿದೆ. ಏಪ್ರಿಲಲ್ಲಿ 93,600 ಇತ್ತು, ಅದೇ ಮೇ ಅಲ್ಲಿ 92,000ಗೆ ಬಂದಿದೆ. ಮತ್ತೆ ಜೂನಲ್ಲಿ ಸಿಕ್ಕಾಪಟ್ಟೆ ಪ್ರೈಸ್ ಕಮ್ಮಿ ಆಯಿತು. 89,400 ರೂಪಾಯಿಗೆ ಬಂತು ಚಿನ್ನದ ಬೆಲೆ. ಜುಲೈಯಲ್ಲಿ ಮತ್ತೆ ಡಬಲ್ ಏರಿಕೆ ಆಗಿದೆ, 95,500 ರೂಪೀಸ್ ಆಗಿದೆ. ಆ್ಯಂಡ್ ಆಗಸ್ಟಲ್ಲಿ ಇದೆಲ್ಲಾನು ಮೀರಿ ಮುಂದಕ್ಕೆ ಹೋಗಿದೆ. 1,02,300 ರೂಪಾಯಿ 10 ಗ್ರಾಮಿನ 22 ಕ್ಯಾರೆಟ್ ಚಿನ್ನಕ್ಕೆ ಬಂತು. ಸೆಪ್ಟೆಂಬರ್ ಇನ್ನೂ ಬೆಲೆ ಜಾಸ್ತಿಯಾಗಿ 1,07,800 ರೂಪಾಯಿಗೆ ಬಂತು. ಅಕ್ಟೋಬರಲ್ಲಿ 1,17,200 ರೂಪಾಯಿಗೆ ಬಂತು. ನವೆಂಬರಲ್ಲಿ 1,19,000ಕ್ಕೆ ಬಂತು. ಇನ್ನು ಡಿಸೆಂಬರಲ್ಲಿ ಈಗ ಕರೆಂಟ್ ಆಗಿ 1,29,400 ರೂಪಾಯಿಗೆ ಬಂದಿದೆ. ಅಲ್ಲಿಗೆ ಇಲ್ಲಿಗೆ 50,000 ಚಿಲ್ಲರೆ ವೇರಿಯೇಷನು ಬಂದಿದೆ. 51,200 ರೂಪಾಯಿ ವೇರಿಯೇಷನ್ ಬಂದಿದೆ. ಜಾನ್ವರಿಯಲ್ಲಿ 78,200 ರೂಪಾಯಿ ಇದ್ದಿದ್ದು ಈಗ ಡಿಸೆಂಬರಲ್ಲಿ 1,29,400 ರೂಪಾಯಿ ಬಂದಿದೆ. ಅಲ್ಲಿಂದ ಇಲ್ಲಿಗೆ 12 ತಿಂಗಳಲ್ಲಿ 51,200 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಏರಿಕೆ ಆಗಿದೆ. ಸೊ ಗ್ರಾಫ್ ಹೆಂಗಿತ್ತು ಹೇಳಿ, ಮಧ್ಯದಲ್ಲಿ 2 ಕಡೆ ಲೋ ಸಿಕ್ತು, ಬಿಟ್ರೆ ಎಲ್ಲಾನು ಲಕ್ಷ ಮೇಲೆ ದಾಟುಬಿಡ್ತು. ಸೊ ಚಿನ್ನದ ಬೆಲೆ ಇಡೀ ವರ್ಷದ ಲಿಸ್ಟು ಈ ಥರ ಇತ್ತು. ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಬಂದಿದೆ. ಆ್ಯಂಡ್
ಇನ್ನೂ ಮೇಲಕ್ಕೆ ಹೋಗುತ್ತೆ, 15,000 ಗ್ರಾಮ್ ಆಗುತ್ತೆ ಸಂಕ್ರಾಂತಿ ಹಬ್ಬದ ಒಳಗಡೆ ಅಂತಲೂ ನಾನು ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಸೊ ನೋಡಿ, ಚಿನ್ನ ಖರೀದಿ ಮಾಡೋರು ಇದ್ರೆ ಮಾಡಿ, ಇಲ್ಲಾಂದರೆ ಹೋಲ್ಡಲ್ಲಿ ಇಡೋರು ಇಡ್ರಿ. ಯಾಕಂದರೆ ಇವಾಗ ಏನು ಫಂಕ್ಷನ್ಸ್ ಇವೆಂಟ್ಸ್ಗಳಂತೂ ಏನಿಲ್ಲ, ಅನ್ಸೀಸನ್ ಆಗಿದೆ. ಬೇಕು ಅಂದರೆ ಬಿಡಿ, ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ. ಬಟ್ ನಿಮಗೆ ಮುಂದಕ್ಕೆ ಫ್ಯೂಚರ್ ಕೈ ಹಿಡಿಯುತ್ತೆ, ಯಾಕಂದರೆ ಪ್ರೈಸ್ ಮತ್ತೆ ಜಾಸ್ತಿ ಆಗುತ್ತೆ. ಬೆಳ್ಳಿನೂ ಪ್ರೈಸ್ ಜಾಸ್ತಿ ಆಗುತ್ತೆ, ಚಿನ್ನನೂ ಪ್ರೈಸ್ ಜಾಸ್ತಿ ಆಗುತ್ತೆ. ಇವತ್ತು ಕಮ್ಮಿ ಆಯಿತು ಅಂತ ರಿಲೀಫ್ ಮಾಡ್ಕೊಂಡ್ರೆ ನಾಳೆ ಇದರ ಡಬಲ್ ಅಮೌಂಟು ಇನ್ಕ್ರೀಸ್ ಆಗಿರುತ್ತೆ. ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಎವ್ರಿ ಸಿಂಗಲ್ ಟೈಮ್ ಮಾರ್ಕೆಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಇದೆಷ್ಟು ಮಾರ್ಕೆಟ್ ವ್ಯಾಲ್ಯೂ ನಾನು ಹೇಳಿದ್ದು, ಇದ್ರ ಮೇಲೆ ನೀವು GST ಮೇಕಿಂಗ್ ವೆಸ್ಟೇಜಲ್ಲಿ ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ವಿಶೇಷ ಆ್ಯಂಡ್ ಇಡೀ ವರ್ಷದ ಒಂದು ಬ್ರೀಫಿಂಗ್. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.